ಓಂ ಶಾಸ್ತ್ರದೃಷ್ಟ್ಯಾ ತೂಪದೇಶೋ ವಾಮದೇವವತ್. ಓಂ 30ನೇ ಈ ಸೂತ್ರದ ಭಾಷ್ಯದ ತತ್ವಪ್ರದೀಪ ನಾವಿವತ್ತು ನೋಡಬೇಕಾದದ್ದು. ನಚ ಅತ್ರ ಇಂದ್ರ ಸ್ವರೂಪೋಪದೇಶ, ಇಲ್ಲಿ ನಡೆದಿರುವುದು ಭಗವಂತನ ಸ್ವರೂಪದ ಉಪದೇಶ ಹೊರತು ಇಂದ್ರನ ಸ್ವರೂಪದ ಉಪದೇಶ ಅಲ್ಲ. ಇಂದ್ರನ ಬಗ್ಗೆ ಜಿಜ್ಞಾಸೆ ಬಂದಿಲ್ಲ ಋಷಿಗೆ, ಮತ್ತೆ ಅವನ ಕುರಿತಾದ ಸ್ವರೂಪೋಪದೇಶವೂ ಕೂಡ ಅಲ್ಲಿ ನಡೆದಿಲ್ಲ. ಇಂದ್ರನ ಸ್ವರೂಪೋಪದೇಶ ನಡೀದೇ ಹೋದರೂ ಕೂಡ ಇಲ್ಲಿ ಎಲ್ಲ ಆತ್ಮರಿಗೂ ಕೂಡ ಐಕ್ಯವನ್ನು ಹೇಳ್ತಾ ಇದ್ದಾರೆ. ಸಕಲ ಜೀವಾತ್ಮರಿಗೂ ಕೂಡ ಐಕ್ಯವನ್ನು ಹೇಳುವ ಭಾಗ ಇದು ಅಂತನೂ ಕೂಡ ಶಂಕೆ ಮಾಡಬಾರದು. ಯಾಕೆ ಅಂದರೆ ಶಾಸ್ತ್ರದೃಷ್ಟ್ಯಾತು ಉಪದೇಶೋ ವಾಮದೇವವತ್ ಅಂತ ಸೂತ್ರ. ಸಂವಿಚ್ಛಾಸ್ತ್ರಂ ಪರಂಪದಂ ಅಂತ ಭಾಗವತದಲ್ಲಿದೆ. ಅಲ್ಲಿ ಸಂವಿತ್ ಅಂದ್ರೆ ಸರ್ವಜ್ಞಂ ಅಂತರ್ಥ, ಶಾಸ್ತ್ರಂ ಅಂದ್ರೆ ನಿಯಂತ್ರ ಅಂತರ್ಥ, ಪರಂಪದಂ ಅಂದ್ರೆ ಪರಮ ಸ್ಥಾನ ಅಂತರ್ಥ. ಪರಂಪದಂ ಅಲ್ಲಿ ಅದಾದ್ಮೇಲೆ ಒಂದು ಕಾಮ ಇದೆ, ಕಾಮ ಇಲ್ಲದೇ ಇದ್ರೂ ನಡೀತದೇನೋ. ಅಂತೂ ಸಂವಿತ್ ಶಾಸ್ತ್ರಂ ಪರಂಪದಂ ಅಂತ 4 ಶಬ್ದಗಳಿವೆ ಭಾಗವತದಲ್ಲಿ. ಆ 4 ಶಬ್ದಗಳಿಗೆ ತ್ರಿವಿಕ್ರಮ ಪಂಡಿತರು ಸರ್ವಜ್ಞಂ, ನಿಯಂತ್ರ, ಪರಂಪದಂ ಅಂತ ಹೀಗೆ ತೋರಿಸಿದ್ದಾರೆ. ಪರಂಪದಂ ಅನ್ನುವುದಕ್ಕೆ ವಿವರಣೆ ಪ್ರಾಪ್ತವ್ಯೋತ್ತಮಂ. ಪದ ಅಂದ್ರೆ ಪ್ರಾಪ್ತವ್ಯ, ನಾವು ಹೊಂದಬೇಕಾದಂಥದ್ದು ಅಂತ ಅರ್ಥ. ಅದರಲ್ಲಿ ಉತ್ತಮವಾದದ್ದು ಹೀಗೆ ಅರ್ಥ ಆಗ್ತದೆ. ಇದು ಇಂದ್ರನ ಸ್ವರೂಪೋಪದೇಶನೂ ಅಲ್ಲ, ಇಂದ್ರನ ಸ್ವರೂಪದ ಕುರಿತಾದ, ಇಂದ್ರನ ಮಹತ್ವದ ಕುರಿತಾದ ವರ್ಣನೆಯೂ ಅಲ್ಲ, ಎಲ್ಲ ಜೀವರಿಗೂ ಅಭೇದವನ್ನು ಹೇಳುವಂತಹ ಪ್ರಕರಣವೂ ಅಲ್ಲ. ಇನ್ನೇನಿದು ಅಂತರ್ಯಾಮಿಯಾದ ಒಂದು ತತ್ವವೇನಿದೆ ಆ ತತ್ವದ ಮಹಿಮೆಯನ್ನೇ ತಿಳಿಸುವಂತಹ ಉಪದೇಶ ಇದು. ಇದು ಋಗ್ವೇದದಲ್ಲಿ ಕೂಡ ಅಹಂ ಮನುಹು ಅಭವಂ ಸೂರ್ಯಶ್ಚ ಹೀಗೆ ವಾಮದೇವನ ವಾಕ್ಯವಿದೆ. ವಾಮದೇವ ಎಂಬ ಋಷಿ ಕಂಡಂತಹ ವಾಕ್ಯ ಇದೆ. ಆದ್ದರಿಂದ ಪರಮಾತ್ಮನೇ ಇಂದ್ರನಲ್ಲಿ ಆವಿಷ್ಟನಾಗಿ ಪ್ರಾಣೋವ ಅಹಮಸ್ಮೃಷೆ ಪ್ರಾಣಸ್ತ್ವಂ ಪ್ರಾಣಸರ್ವಾಣಿ ಭೂತಾನಿ ಎಂಬುದಾಗಿ ಹೇಳುತ್ತಿದ್ದಾನೆ. ಪರಮಾತ್ಮ ಸ್ವಾತ್ಮಾನಂ ತತ್ತದ ಅಂತರ್ಯಾಮಿಣಂ ಉಪದಿಶತಿ ಇತ್ಯಭಿಪ್ರಾಯ. ಆ ವಾಕ್ಯದಲ್ಲಿ ಪರಮಾತ್ಮ ಕರ್ತೃ, ಅವನು ಸ್ವಾತ್ಮಾನಂ ಅಂತ ಕರ್ಮ, ತನ್ನನ್ನು ತಾನೇ ಉಪದೇಶ ತಿಳಿಸಿಕೊಡ್ತಾ ಇದ್ದಾನೆ ಈ ಜಗತ್ತಿಗೆ. ಏನಂತ? ತತ್ತದಂತರ್ಯಾಮಿಣಂ, ಅಹಂ ಶಬ್ದವಾಚ್ಯರಾದ ನಿಮ್ಮಲ್ಲಿಯೂ ನಾನಿದ್ದೇನೆ, ತ್ವಂ ಶಬ್ದವಾಚ್ಯರಾದ ನಿಮ್ಮಲ್ಲಿಯೂ ನಾನಿದ್ದೇನೆ ಅಂತ ಹೀಗೆ ಅವನು ಪ್ರತಿಯೊಬ್ಬರಿಗೂ ಉಪದೇಶ ಮಾಡ್ತಿದ್ದಾನೆ. ಆದ್ರಿಂದ ಇದು ಇಂದ್ರನ ಮಹತ್ವದ ಉಪದೇಶ ಅಲ್ಲವೇ ಅಲ್ಲ. ಐಕ್ಯದ ಉಪದೇಶವೂ ಕೂಡ ಇದಲ್ಲ, ಅದನ್ನು ನಾವು ನೋಡಿದ್ದೇವೆ. ನಾಪಿ ಸರ್ವಾತ್ಮತ್ವೋಪದೇಶಶ್ಚ ಆಶಂಕನೀಯ, ಹಾಗೆಯೂ ಆಕ್ಷೇಪ ಮಾಡಬಾರದು. ಯಾಕೆ ಅಂದರೆ ನಾವು ಈಗಾಗಲೇ ಅದನ್ನು ಹಿಂದೆ ತೋರಿಸಿದ್ದೇವೆ. ಅಹಂ ತ್ವಂ ಇತ್ಯಾದಿ ಶಬ್ದಗಳು ನನ್ನನ್ನ ನಿನ್ನನ್ನ ಹೇಳ್ತಾವೆ ಅಂತ ನಾವೇನು ತಿಳಿದಿದ್ದೀವಿ, ಇದು ಬಹಳ ಸ್ಥೂಲವಾದಂತಹ ಅರ್ಥ. ಅವೆಲ್ಲವೂ ಕೂಡ ಅಂತರ್ಯಾಮಿಯಲ್ಲೇ ಪ್ರವೃತ್ತ ಆಗ್ತವೆ. ಅಹಂ ಅನ್ನೋದು ನನ್ನ ಅಂತರ್ಯಾಮಿಯನ್ನ, ತ್ವಂ ಅನ್ನೋದು ನಿಮ್ಮ ಅಂತರ್ಯಾಮಿಯನ್ನ ಹೇಳ್ತದೆ ಅನ್ನುವುದು ನಮಗೆ ಕಂಡಿದೆ, ತೋರಿಸಿಕೊಟ್ಟಿದ್ದೇವೆ. ಇನ್ನು ಕಂಡಿದೆ ಅನ್ನೋದಕ್ಕಿಂತ ಅಲ್ಲಿ ಶಬ್ದ ತೋರಿಸಿಕೊಟ್ಟಿದ್ದೇವೆ. ಅಂತರ್ಯಾಮಿಯಲ್ಲಿ ವೃತ್ತಿ ಅಂದ್ರೆ ಪ್ರಯೋಗ, ಅಂದ್ರೆ ಹೇಳುವ ಪ್ರಯೋಗ ಅನ್ನೋದಕ್ಕಿಂತ ಪ್ರಯೋಗಕ್ಕಿಂತ ಪೂರ್ವಭಾವಿಯಾದ ಒಂದು ಶಕ್ತಿ ಮತ್ತು ಲಕ್ಷಣ ಅಂತ ಎರಡು ಇರ್ತಾವಲ್ಲ, ಶಕ್ತಿ ಮತ್ತು ಲಕ್ಷಣಗಳನ್ನು ಎರಡನ್ನು ಸೇರಿಸಿ ವೃತ್ತಿ ಅಂತಂತಾರೆ. ಇಲ್ಲಿ ವೃತ್ತಿ ಅಂದ್ರೆ ಶಕ್ತಿಯೇ, ಯಾಕಂದ್ರೆ ಅದನ್ನ ಬೇರೆ ಬೇರೆ ಶಬ್ದಗಳ ಮೂಲಕ ತೋರಿಸಿದ್ದಾರೆ ಹಿಂದೆ. ಅಹೇಯತ್ವಾದ ಹಂ ನಾಮ ಅಂತ ಬಂದಿರುವುದರಿಂದ ಇಲ್ಲಿ ಶಕ್ತಿನೇ ಇದೆ. ಶಕ್ತಿ ಆಧಾರದ ಮೇಲೇನೆ ಅಹಂ ಎಂಬ ಶಬ್ದ ನನ್ನ ಅಂತರ್ಯಾಮಿಯನ್ನು ಹೇಳ್ತದೆ, ಭಗವಂತರನ್ನು ಹೇಳ್ತದೆ. ತ್ವಂ ಎಂಬ ಶಬ್ದ ನಿಮ್ಮ ಅಂತರ್ಯಾಮಿಯನ್ನು ಹೇಳ್ತದೆ. ಇದು ಒಂದು ಶಕ್ತಿಗೆ ಸಂಬಂಧಪಟ್ಟಂತೆ ಇದೊಂದು. ಮತ್ತೆ ಮಹಾವ್ಯಾಕರಣವೇ ಹೇಳುವಂತೆ ಸಪ್ತಸು ಪ್ರಥಮ ವಿಭಕ್ತಿಗೆ 7 ಅರ್ಥಗಳಿವೆ, ದ್ವಿತೀಯ ವಿಭಕ್ತಿಗೆ 6 ಅರ್ಥಗಳು, ಮತ್ತೆ ತೃತೀಯ ವಿಭಕ್ತಿಗೆ 5 ಅರ್ಥಗಳು. ಹೀಗೆ ಕೆಳಗೆ ಬಂದಂತೆ ಅರ್ಥಗಳ ವ್ಯಾಪ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಮೇಲ್ಮೇಲೆ ಹೋಗ್ತಂತೆ ಈ ಅರ್ಥಗಳ ವ್ಯಾಪ್ತಿ ಹೆಚ್ಚಾಗ್ತಾ ಹೋಗ್ತದೆ.
ವಿಭಕ್ತಿಗಳಲ್ಲಿ. ನಾನು ಈ ಹಿಂದೆ ಒಂದ್ಸರಿ ಹೇಳಿದ್ದೆ, ವೈದಿಕ ಶಬ್ದಗಳೆಲ್ಲವೂ ಕೂಡ ಬಂಗಾರದ ಆಭರಣಗಳಂತ ಇರೋದಿಲ್ಲ. ಆಭರಣ ಅಂದ್ರೆ ಅದು ಕಿವಿಗೆ ಮಾಡಿದ ಆಭರಣವನ್ನು ಕಿವಿಗೆ ಧರಿಸಬೇಕಾಗ್ತದೆ, ಅದರಲ್ಲಿ ಬೆರಳಿಗೋ ಮತ್ತು ಕುತ್ತಿಗೆಗೋ ಧರಿಸಲಿಕ್ಕೆ ಬರೋದಿಲ್ಲ. ಆದರೆ ಬಂಗಾರದ ಆಭರಣ ಅಥವಾ ಒಂದು ಮುತ್ತು ರತ್ನ ಇದ್ರೆ ಅದನ್ನು ಎಲ್ಲಿಯಾದರೂ ಧರಿಸಬಹುದು. ಅದು ಮುತ್ತು ರತ್ನಕ್ಕೆ ಒಂದು ಬಂಗಾರದ ಜೋಡಣೆ ಮಾಡಿದ್ರೆ ಅದನ್ನು ಎಲ್ಲಿಯಾದರೂ ಧರಿಸಬಹುದು. ಪ್ರಥಮ ವಿಭಕ್ತಿಯನ್ನು ಒಂದ್ ಕಡೆ ಪ್ರಯೋಗ ಮಾಡಿದರೆ ಉಳಿದ 7 ವಿಭಕ್ತಿಗೆ ಎಲ್ಲಿಯಾದರೂ ಅದನ್ನು ಹೊಂದಿಸಿಕೊಳ್ಳುವಂತಹ ಒಂದು ಅವಕಾಶ ವೇದವಾಕ್ಯಗಳಲ್ಲಿ ಇರ್ತದೆ. ಆದ್ರಿಂದ ಪ್ರಾಣೋ ಅಹಂ ಮನುಭವಂ, ನಾನು ಮನುವಾಗಿದ್ದೇನೆ, ಅಥವಾ ಪ್ರಾಣೋಹಂ ಇತ್ಯಾದಿ ಖಂಡಗಳಲ್ಲಿ ನಾನು ಪ್ರಾಣ ಅನ್ನೋದಕ್ಕಿಂತ ನನ್ನಲ್ಲಿ ಪ್ರಾಣ ಎಂಬ ಅರ್ಥ ಹೆಚ್ಚು ಸೂಕ್ತ ಅಂತ ಇಷ್ಟು ತಾತ್ಪರ್ಯ. ತ್ರಿವಿಕ್ರಮ ಪಂಡಿತರು ಬ್ರಹ್ಮಾಂಡ ಪುರಾಣದ ಶ್ಲೋಕಗಳು ಅವು ಐತರೇಯ ಉಪನಿಷತ್ ಭಾಷ್ಯದಲ್ಲೇ ಬಂದಿರುವಂಥವು, ಅದನ್ನಲ್ಲಿ ಉದ್ಧರಿಸಿದ್ದಾರೆ. ಈಗಾಗಲೇ ಕೌಶಿಕ ಅಂದ್ರೆ ವಿಶ್ವಾಮಿತ್ರನಿಗೆ ಮೋಕ್ಷ ನಿಶ್ಚಿತ ಆಗಿದೆ. ಮೋಕ್ಷ ಸಿಗಬೇಕಾದ್ರೆ ಏನು ಜ್ಞಾನ ಪಡೆಯಬೇಕೋ ಅದನ್ನು ಅವರು ಪಡೆದಾಗಿದೆ. ಅಷ್ಟೆಲ್ಲ ತಿಳಿದೂ ಕೂಡ ಇನ್ನೂ ಹೆಚ್ಚಿನ ಜ್ಞಾನವನ್ನು ಬಯಸ್ತಾ ಇದ್ದಾರೆ. ಅದು ಯಾಕೆಂದ್ರೆ ಮೋಕ್ಷದಲ್ಲಿ ಹೆಚ್ಚಿನ ಸುಖ ಸಿಗಲಿ ಅಂತ. ಅದಕ್ಕಾಗಿ ಜಾನೀಯಾಂ ತ್ವಾಂ, ನಿನ್ನನ್ನು ನಾನು ತಿಳಿಬೇಕಾಗಿದೆ ಅಂತ ಹೇಳಿದರು. ಅದಕ್ಕಾಗಿ ಅಂಥ ವಿಶ್ವಾಮಿತ್ರನಿಗೆ ಆಹ ಕೇಶವ ಭಗವಂತ ಹೇಳಿದ, ಇಂದ್ರನಲ್ಲಿ ಆವಿಷ್ಟನಾಗಿ ಪ್ರಾಣ ಎಂಬ ಹೆಸರನ್ನು ಪಡೆದು ತಥಾ ಇಂದ್ರಾವಿಷ್ಟ ಪ್ರಾಣನಾಮ ತಥಾ ಅನ್ಯಾಶ್ಚ ಅಭಿರಾಹ ಪ್ರಭು. ಅವನೇನು ಹೇಳಿದ? ಇಂದ್ರಾವಿಷ್ಟನಾಗಿ ಹೇಳಿದ. ಯಾವ್ದಾವುದನ್ನು ಹೇಳಿದ ಅಂದ್ರೆ ಪ್ರಾಣ ಎಂಬ ಹೆಸರನ್ನು ಕುರಿತು ಉಪದೇಶಿಸಿದ, ಮತ್ತೆ ಬೇರೆ ಹೆಸರುಗಳನ್ನು ಕೂಡ ಅವನು ಉಪದೇಶಿಸಿದ. ಇಲ್ಲಿ ನೋಡಿ, ಪ್ರಾಣನಾಮ ಮತ್ತು ಅನ್ಯಾಭಿರಾಹ ಅನ್ನೋದು ದ್ವಿತೀಯ ವಿಭಕ್ತಿ ಏಕವಚನ ಮತ್ತು ಬಹುವಚನ. ಅವು ಆ ವಾಕ್ಯಕ್ಕೆ ಕರ್ಮ. ಆಹ ಅನ್ನೋದೇ ವಾಕ್ಯಕ್ಕೆ ಅದು ಕರ್ಮ. ಅದನ್ನು ಮೊದಲು ಹೇಗೆ ಹೊಂದಿಸ್ಬೇಕು ಅಂತ ನನಗೂ ಗೊತ್ತಾಗ್ಲಿಲ್ಲ, ಈಗ ಅದನ್ನು ಹೇಳ್ತಿದ್ದೀನಿ ನೋಡಿ. ಇಂದ್ರಾವಿಷ್ಟ ಕೇಶವ ಪ್ರಭು ಕೇಶವ ಪ್ರಾಣನಾಮ ತಥಾ ಅನ್ಯಾಹ ಅಭಿರಾಹ ಚ ಆಹ, ಅವೆಲ್ಲವನ್ನೂ ಅವನು ಹೇಳಿದ ಅಂತ. ಹೀಗೆ ಅದನ್ನು ತಿಳ್ಕೋಬೇಕು. ಹೇಳುವುದು ಅಂದ್ರೆ ಉಪದೇಶಿಸುವುದು ಅಂತ ಅದರ ತಾತ್ಪರ್ಯ. ಸರಿ ಆಯ್ತು. ಪ್ರಾಣ ಅಂತ ಹೆಸರು ಯಾಕೆ ಭಗವಂತನಿಗೆ ಅಂದ್ರೆ ಪ್ರಕೃಷ್ಟಾನಂದ ರೂಪನಾದ್ದರಿಂದ. ಪ್ರ ಅನ್ನುವಲ್ಲಿ ಮೊದಲನೇ ಪ್ರ ಉನ್ನು ಉಪಸರ್ಗ ಅಂತೂ ಪ್ರಕೃಷ್ಟ ಅನ್ನೋದನ್ನು ತೋರಿಸ್ತದೆ. ನ ಅನ್ನೋದು ಆನಂದ ರೂಪ ಅನ್ನೋದನ್ನು ತೋರಿಸ್ತದೆ. ಆದ್ದರಿಂದ ಪ್ರಾಣ ಅಂದ್ರೆ ಪ್ರಕೃಷ್ಟ ಆನಂದ ಉಳ್ಳವನು, ಶ್ರೇಷ್ಠವಾದ ಆನಂದ ಉಳ್ಳವನು ಅಂತ ಅರ್ಥ ಆಗ್ತದೆ. ಮುಂದೆ ಅಹಂ ಅಂತಿದೆ. ಅಹಂ ಅಂದ್ರೆ ಅಹೇಯತ್ವಾದ ಅಹಂ ನಾಮ, ಯಾರಿಂದಲೂ ಬಿಡಲ್ಪಡ್ಲಿಕ್ಕೆ ಯೋಗ್ಯ ಅಲ್ಲ ಇವನು, ಆದ್ರಿಂದ ಈತ ಅಹೇಯ ಅಂತ ಹೀಗದರ ತಾತ್ಪರ್ಯ. ಅಸ್ಮ್ಯಸೌ ಅಸನಾತ್ ಅಹೇಯತ್ವಾದ ಅಹಂ ನಾಮ ಅಸ್ಮಿ ಅಸನಾತ್ ಮಿನುತೇರಪಿ. ನಾನು ಮೊದಲು ಓದಿದ್ದು ಗೀತಾ ಭಾಷೆಯಲ್ಲಿ ಇದ್ದದನ್ನ ಹಾಗೆ ಸ್ಮರಣೆಗೆ ಬಂತದ್ದು, ಅದರಿಂದ ಅದನ್ನು ಓದಿದ್ದೆ. ಅಸ್ಮ್ಯಸಾ ವಸನಾನ್ ಮಿತೇಹೆ ಅಂತ ಅಲ್ಲಿ ಗೀತಾ ಪ್ರಸ್ಥಾನದಲ್ಲಿದೆ. ಅದನ್ನು ನೆನಪಿದಂತೂ ಇಲ್ಲೂ ಅದನ್ನು ಓದಿದೆ. ಇಲ್ಲಿರುವುದು ಇವನು ಭಗವಂತ ಅಸ್ಮಿ. ಯಾಕೆ ಅಸ್ಮಿ ಅಂದ್ರೆ ಅಸನಾತ್ ಮಿನುತೇಹೆ ಅಪಿ. 2 ಕಾರಣಗಳಿಂದ. ಒಂದು, ಅಲ್ಲಿ ಇರುವುದರಿಂದ, ಒಂದು ಅವರನ್ನೆಲ್ಲರನ್ನೂ ಕೂಡ ಹೊಡೆದು ಓಡಿಸುವುದರಿಂದ ಅಸನಾತ್, ಅಸುಕ್ಷೇಪಣೆ. ಮಿನುತೇಹೆ ಅಂದ್ರೆ ಎಲ್ಲವನ್ನು ಕೂಡ ತಿಳಿದಿರುವುದರಿಂದ. ಹೀಗೆ 2 ಅರ್ಥ. ಅಸನಾತ್ ಮಿನುತೇಹೆ ಅಪಿ. ಮುಂದೆ ತ್ವಂ ಅಂತಿದೆ. ತ್ವಂ ಅಂದ್ರೆ ತಥೋ ವೇತ್ತೀತಿ ಚ ತ್ವಂ ಸಹ. ತ್ವಂ ಅನ್ನೋಲ್ಲಿ ತ ಮತ್ತು ವ ಅಂತ 2 ಅಕ್ಷರಗಳಿವೆ. ಅವಕ್ಕೆ ಅವನ್ನು ವಿಭಾಗಿಸಿದಾಗ ತ ಮತ್ತು ವ ಅಂತ 2 ಅಕ್ಷರ ಆಗ್ತಾವಲ್ಲ, ಅಲ್ಲಿ ತ ಅಂದ್ರೆ ತಥಾ ಎಲ್ಲ ಕಡೆ ವ್ಯಾಪ್ತ ಅಂತ ಅರ್ಥ. ಮತ್ತೆ ವ ಅಂದ್ರೆ ವೇತ್ತಿ, ಎಲ್ಲವನ್ನು ತಿಳಿದವನು ಅಂತ ಅರ್ಥ. ತಥೋ ವೇತ್ತೀತಿ ಚ ತ್ವಂ ಸಹ. ಮತ್ತೆ ಪ್ರಾಣ ಸರ್ವಾಣಿ ಭೂತಾನಿ ಅಂತಿದೆ. ಸರ್ವ ಅಂದ್ರೆ ಪೂರ್ಣತ್ವಾತ್ ಸರ್ವನಾಮಕ, ಪರಿಪೂರ್ಣನಾದ್ರಿಂದ ಸರ್ವವನ್ನು ಕೂಡ ತಿಳಿದವನು ಅಂತ ಅದರ ತಾತ್ಪರ್ಯ. ಅವನು ಯಾಕೆ ಪೂರ್ಣನಾದ್ರಿಂದ ಸರ್ವನಾಮಕ, ಮತ್ತೆ
ಸರ್ವಾಣಿ ಬಹುರೂಪತ್ವ ಸರ್ವರೂಪೇಶು ಪೂರ್ತಿತಃ. ಸರ್ವ ಅಂತ ಹೇಳ್ತೇವೆ. ಸರ್ವ ಅಂತ ಏಕವಚನದಲ್ಲಿ ಹೇಳಿದ್ರೆ ಪೂರ್ಣ ಆದ್ದರಿಂದ ಅಂತ ಅದರ ತಾತ್ಪರ್ಯ ಆಗ್ತದೆ. ಸರ್ವಾಣಿ ಅಂತ ಒಂದು ಬಹುವಚನದಲ್ಲಿ ಹೇಳಿದರೆ ಅವನು ಬಹುರೂಪನಾದ್ದರಿಂದ ಮತ್ತು ಎಲ್ಲಾ ರೂಪಗಳಲ್ಲೂ ಆತ ಪೂರ್ಣನೇ ಆದ್ದರಿಂದ ಅವನನ್ನ ಸರ್ವಾಣಿ ಅಂತ ಈಗ ಏಕವಚನದಿಂದ ಕೂಡ ಹೇಳಬಹುದು. ಸರ್ವ ಅಂತ ಏಕವಚನದಲ್ಲಿ ಹೇಳಿದ್ರೆ ಒಂದರ್ಥ, ಸರ್ವಾಣಿ ಅಂತ ಹೇಳಿದ್ರೆ ಮತ್ತೊಂದರ್ಥ ಆಗ್ತದೆ. ಸರ್ವಾಣಿ ಬಹುರೂಪತ್ವ ಸರ್ವರೂಪೇಶು ಪೂರ್ತಿತಃ. ಪ್ರಭೂತತ್ವಾತ್ ಭೂತನಾಮ. ಪ್ರಾಣ ಸರ್ವಾಣಿ ಭೂತಾನಿ ಅಂತ ಹೀಗೆ ಬಂದಿದೆಯಲ್ಲ, ಅವೆಲ್ಲ ಶಬ್ದಗಳು ಆ ಭಗವಂತನನ್ನೇ ಹೇಳ್ತಾವಲ್ಲ. ಅದು ಹೇಗೆ ಹೇಳ್ತವೆ ಅಂದ್ರೆ, ಅವನನ್ನ ಭೂತ ಅಂತಂದ್ರೆ ಪ್ರಭೂತನಾದ್ದರಿಂದ, ಅಂದ್ರೆ ತುಂಬಿ ತುಳುಕುವಂತಹ ವ್ಯಕ್ತಿತ್ವ ಉಳ್ಳವನಾದ್ದರಿಂದ, ಪ್ರಭೂತನಾದ್ದರಿಂದ ಆತ ಭೂತನಾಮ ಅಂತ ಅದರ ತಾತ್ಪರ್ಯ ಆಗ್ತದೆ. ಸರ್ವರೂಪ ಪ್ರಭೂತತಃ, ಎಲ್ಲ ರೂಪಗಳಿಂದಲೂ ತುಂಬಿದವನಾದ್ದರಿಂದ. ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೇನೆ. ಅಸನಾಥ್ ಅಂದ್ರೆ ಶತ್ರುಗಳನ್ನು ನಾಶಪಡಿಸುವವನು ಹೌದು, ಭಕ್ತರ ಪಾಪಗಳನ್ನ ನಾಶ ಮಾಡುವವನು ಆದ್ದರಿಂದ, ಮತ್ತು ಸರ್ವಜ್ಞನೂ ಆದ್ದರಿಂದ. ಮಿನುತೇಹೆ, ಅದು ಮಾಂಗ್ ಮಾನೆ ಇತ್ಯಾದಿ ಧಾತುಗಳಿವೆ. ಮನಜ್ಞಾನ ಅಂತ ಧಾತು ಇದೆ, ಮನು ಅವಬೋಧನೆ ಅಂತ ಒಂದು ಧಾತು ಇದೆ, ಮನುತೆ ಮಿನುತೆ, ಹೀಗೆಲ್ಲ ಬೇರೆ ಬೇರೆ ಧಾತುಗಳಿವೆ. ಅವೆಲ್ಲ ಧಾತುಗಳಿಗೆ ಅನುಸಾರವಾಗಿ ಎಲ್ಲ ಧಾತುಗಳಿಗೂ ಕೂಡ ಆ ಧಾತುಗಳಿಗೆ ತಿಳ್ಕೊಳ್ಳುವುದು ಅಂತಾನೆ ಅರ್ಥ. ಆದ್ರಿಂದ ಸರ್ವಜ್ಞ ಅಂತ ಅದರ ತಾತ್ಪರ್ಯ ಆಗ್ತದೆ. ಸರ್ವ ಎಂಬ ಏಕವಚನಕ್ಕೆ ಒಂದರ್ಥ, ಸರ್ವಾಣಿ ಅಂತ ಬಹುವಚನಕ್ಕೆ ಮತ್ತೊಂದರ್ಥ. ಹೇಗೋ ಹಾಗೆ ಭೂತ ಅಂತ ಏಕವಚನಕ್ಕೆ ಒಂದರ್ಥ, ಭೂತಾನಿ ಎಂಬ ಬಹುವಚನಕ್ಕೆ ಮತ್ತೊಂದರ್ಥ. ಬಹುರೂಪನಾದ್ದರಿಂದ ಭೂತಾನಿ ಅಂತ ಅದರ ತಾತ್ಪರ್ಯ. ಇನ್ನ ಎಲ್ಲ ಕಡೆ ಆವಿರ್ಭೂತನಾಗಿ ಸ್ವತಂತ್ರನಾಗಿರುವುದರಿಂದ, ಭೂತ ಅನ್ನೋದು ಭೂಸತ್ತ ಎಂಬ ಧಾತುವಿನ ತಪ್ರತ್ಯಯ ಅಂತ ಶಬ್ದ. ಅದರಿಂದ ಸ್ವತಂತ್ರನಾಗಿ ಇರುವುದರಿಂದ ನಾವೆಲ್ಲ ಇದ್ದೇವೆ, ಅವನು ಸ್ವತಂತ್ರನಾಗಿ ವಿಶಿಷ್ಟನಾಗಿದ್ದಾನೆ. ಆದ್ದರಿಂದ ಆತನನ್ನ ಭೂತ ಅಂತ ಹೀಗೆ ಏಕವಚನದಿಂದ ಹೇಳ್ತಾರೆ. ವಿಷ್ಣು ಬಹುರೂಪಸ ಭೂತಾನಿ ಇತ್ಯುಕ್ತಃ ವಿಷ್ಣು ಸನಾತನಃ. ಮತ್ತೆ ಇನ್ನೊಂದರ್ಥ ಸನಾತನನಾಗಿ ಇದ್ದಾನೆ. ನಾವು ಸನಾತನರಾಗಿ ಅನಾದಿ ನಿತ್ಯರಾಗಿ ಇಲ್ಲ, ದೈಹಿಕವಾಗಿ ನಾವು ಹುಟ್ಟುತ್ತೇವೆ, ಸಾಯ್ತೇವೆ. ಆಗ ಅವನು ಸನಾತನನಾಗಿ ಇದ್ದಾನೆ. ಆ ಕಾರಣದಿಂದಲೂ ಆತನಿಗೆ ಭೂತ ಅಂತ ಹೆಸರು. ಇನ್ನು ಏಷಃ ಅಂತಿದೆ. ಏಷಃ ಅಂತಂದ್ರೆ ಅದಕ್ಕೆ ಇವನು ಅಂತ ಒಂದು ಅರ್ಥ, ಬೇಸಿಕ್ ಅರ್ಥ. ಸರ್ವೈಶ್ವರ್ಯ ಸ್ವರೂಪನಾದ್ದರಿಂದ, ಇಚ್ಛಾಯಾಮ್ ಏಷ ಐಶ್ವರ್ಯ ಇತ್ಯಾದಿ ಧಾತುಗಳ ಮೂಲಕ ಸರ್ವ ಐಶ್ವರ್ಯ ಸ್ವರೂಪನಾದ್ದರಿಂದ ಅವನನ್ನು ಏಷಃ ಅಂತ ವರ್ಣನೆ ಮಾಡ್ತಾರೆ. ಸಯೇವ ಸೂರ್ಯ ಸಂಸ್ಥಶ್ಚ ಲೋಕಾನ್ ಸ್ಥಪತಿ ಕೇಶವ. ಅವನೇ ಸೂರ್ಯನಲ್ಲಿ ನಿಂತ್ಕೊಂಡು ಈ ಲೋಕಕ್ಕೆಲ್ಲದಕ್ಕೂ ಕೂಡ ಬೆಳಕು ಕೊಡ್ತಾ ಇದ್ದಾನೆ. ಇದು ಆ ಮೂಲ ವೇದವಾಕ್ಯದಲ್ಲಿ ಪ್ರಾಣೋ ಹ್ಯೇಷ ಏಷ ತಪತಿ ಅಂತ ಬಂದಿದ್ರೆ, ಏಷ ಅನ್ನೋದಕ್ಕೆ ಅರ್ಥ ವಿವರಣೆ ಇದೆ. ಮತ್ತೆ ಏಷ ತಪನ್ನೇ ವಾಸ್ಮಿ ಅಂತ ಬಂದಿದೆ ಆ ಮೂಲ ವೇದವಾಕ್ಯದಲ್ಲಿ. ತಪನ್ ಅಂದ್ರೆ ಎಲ್ಲದಕ್ಕೂ ಬೆಳಕು ಕೊಡೋದು ಅಂತ, ಹೀಗಾದ್ರೆ ತಾತ್ಪರ್ಯ. ಸಯೇವ ಸೂರ್ಯ ಸಂಸ್ಥನ್ ಲೋಕಾನ್ ತಪತಿ, ಲೋಕಕ್ಕೆಲ್ಲವಕ್ಕೂ ಕೂಡ ಅವನು ಬೆಳಕು ಕೊಡ್ತಾ ಇದ್ದಾನೆ. ಈ ಅಸ್ಮಿ ಅನ್ನೋ ಶಬ್ದಕ್ಕೆ ಅಸನಾತ್ ಮಿನುತೇಹೆ ಅಪಿ ಅಂತ ನಾವು ಹೀಗೆ ಅರ್ಥ ನೋಡಿದ್ವಿ. ಇದಲ್ಲದೆ ಗೀತಾ ಭಾಷ್ಯದಲ್ಲಿ ಸ್ವಲ್ಪ ಅದನ್ನ ಬದಲಾಯಿಸಿ ಹೇಳಿದ್ದಾರೆ. ನಾನು ಆವಾಗಲೇ ಅದು ನನ್ನ ಮುಖದಿಂದ ಬಂತು. ಅಸ್ಮಿಸೌ ಅಸನಾತ್ ಮಿತೇಹೆ ಅಂತ ಭಗವಂತನನ್ನು ಅಸ್ಮಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನು ಮಿತೇಹೆ, ಆ ಮಿತೇಹೆ ಅಸನಾತ್, ಅದಕ್ಕೆ ಎರಡು ಅರ್ಥಗಳಿವೆ. ಮಿತಿ ಅಂದ್ರೆ ಲಿಮಿಟೇಷನ್ ಅಂತ ಅರ್ಥ. ಆ ಲಿಮಿಟೇಷನ್ ಅನ್ನ ಕಿತ್ತೊಗೆದಿರುವುದರಿಂದ ಅದರ್ಥ. ಎಲ್ಲಾ ಇತಿಮಿತಿಗಳನ್ನು ದಾಟಿರುವುದರಿಂದ ಮಿತೇಹೆ ಅಸನಾತ್ ಅಂತ ಹೀಗದರ ಒಂದರ್ಥ. ಇನ್ನೊಂದು ಅಸನಾತ್ ಅಂದ್ರೆ ದುಷ್ಟರನ್ನ ಮತ್ತು ಪಾಪಗಳನ್ನು ಕಿತ್ತೊಗೆದಿರುವುದರಿಂದ. ಮಿತಿ ಅಂದ್ರೆ ಜ್ಞಾನ, ಮಾನೆ ಧಾತು. ಆ ದೃಷ್ಟಿಯಿಂದ ಕೂಡ ಸರ್ವಜ್ಞನಾದ್ರಿಂದಲೂ ಅಂತ ಅಲ್ಲಿ ಎರಡು ಅರ್ಥ ಹೇಳಿದ್ದಾರೆ. ಅಸ್ಮಿ ಅಸೌ ಅಸನಾಥ ಮಿತೇಹೆ. ಮಿತೇಹೆ ಅಸನಾಥ್ ಅಂತ ಅಷ್ಟು ಮಾತ್ರ ನಾವು ನೋಡಿದ್ರೆ ಅದಕ್ಕೆ ಪರಿಮಿತಿ ಇಲ್ಲದೆ ಇರುವುದರಿಂದ ಅಂತ ಒಂದರ್ಥ. ಇದು
ಅಸ್ಮಿ ಇಷ್ಟು ಶಬ್ದಕ್ಕೆ ಸೇರಿ ಒಂದರ್ಥ, ಪರಿಮಿತಿ ರಹಿತ ಅಂತ ಅರ್ಥ. ಇನ್ನೊಂದು ಅದಕ್ಕೆ ಮತ್ತೊಂದು ಅರ್ಥ, ಅಸ ಅಂತ ಅನ್ನೋದಕ್ಕೆ ದುಷ್ಟ ಸಂಹಾರಕ ಅಂತ ಅರ್ಥ, ಮಿತಿ ಅಂತ ಅನ್ನೋದಕ್ಕೆ ಸರ್ವಜ್ಞ ಅಂತ ಅರ್ಥ. ಹೀಗೆ ಎರಡು ಅರ್ಥ ಹೇಳಿದ್ದಾರೆ. ಮೂಲ ವಾಕ್ಯದಿಂದ ಅಷ್ಟು ಅರ್ಥ ಗೊತ್ತಾಗೋದಿಲ್ಲ ನಮಗೆ. ಅದನ್ನು ವ್ಯಾಖ್ಯಾನದ ಮೂಲಕ ಪ್ರಾಯ ಜಯತೀರ್ಥರು ಹೇಳಿದ ಅರ್ಥ ಅವೆಲ್ಲ ಅದರ ಟೀಕಾದಲ್ಲಿ ಅದರ ಅನುಸಾರವಾಗಿ ಹೇಳಿದೆ. ಗೀತಾ ತಾತ್ಪರ್ಯದ 2ನೇ ಅಧ್ಯಾಯದ ತಾತ್ಪರ್ಯದಲ್ಲಿ ಇದು ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.